ಈ ರಾಜಗೋಪಾಲ್ ನಗರದ ಒಬ್ಬ ರೌಡಿ ಶೀಟರ್ ಬೈ ನೇಮ್ ಪವನ್ ಅಂತ ಹೇಳಿ ಅಲಿಯಾಸ್ ಕಡಬು ಅಂತ ಹೇಳಿ ಈತ ಒಬ್ಬ ಅಲ್ಲಿ ಶ್ರೀನಿವಾಸ್ ನಗರಕ್ಕೆ ಬಂದು ಅಲ್ಲಿ ರಘು ಅನ್ನೋನ್ನ ಹುಡ್ಕೊಂಡ್ ಬಂದಿರ್ತಾನೆ. ಬೇಸಿಕಲಿ ಇವನಿಗೆ ಸಿಟ್ಟಿರೋದು ಇವ್ರು ಕೆಲವು ಜನ ಹುಡುಗರುಗಳು ಸೇರ್ಕೊಂಡು ಇವನ ಬಗ್ಗೆ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟು ಒಂದು ನಮ್ಮಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ವಾರೆಂಟ್ ಇರುತ್ತೆ, ಅದರಲ್ಲಿ ಅರೆಸ್ಟ್ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸಿಟ್ಟಿರ್ತದೆ. ಈಗ ಒಂದೂವರೆ ತಿಂಗಳ ಹಿಂದೆ. ಸೊ ಹಾಗಾಗಿ ಇವನು ಅವ್ರು ಯಾರು ಇವನ್ಗೆ ಡೌಟ್ ಇರ್ತದೆ, ಯಾರು ಹೇಳಿರ್ಬೋದು ಪೊಲೀಸ್ಗೆ ಅಂತ ಹೇಳಿ ಅಂತವ್ರನ್ನ ಹುಡ್ಕೊಂಡ್ ಬಂದಿರ್ತಾನೆ. ರಘು ಅನ್ನೋನು ಹುಡ್ಕೊಂಡ್ ಬರ್ತಾನೆ, ಅವ್ನು ಸಿಗೋದಿಲ್ಲ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ಅವನ ರಘುನ ಒಬ್ಬ ಫ್ರೆಂಡ್ ಇರ್ತಾನೆ ವಿಶ್ವಾಸ್ ಅಂತ ಹೇಳಿ, ಅವನಿಗೆ ಇವನು ಮಚ್ಚಲ್ಲಿ ಸ್ವಲ್ಪ ಹೊಡೆದು ಮತ್ತೆ ಅಟ್ಯಾಕ್ ಎಲ್ಲ ಮಾಡ್ತಾನೆ. ಇದು ಮೊನ್ನೆ ರಾತ್ರಿ ಆಗಿರೋದು ಇನ್ಸಿಡೆಂಟ್. ಇದು ಇನ್ಸಿಡೆಂಟ್ ಆದ್ಮೇಲೆ ನಮ್ಮಲ್ಲಿ ಎಫ್ಐಆರ್ ಕೂಡ ಆಗುತ್ತೆ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗುತ್ತೆ. ತದನಂತರ ಈ ಇನ್ಸಿಡೆಂಟ್ ಆದ್ಮೇಲೆ ಈ ಇನ್ಸಿಡೆಂಟ್ಗೆ ಸಂಬಂಧ ಇಲ್ಲದೆ ಇರತಕ್ಕಂತ ಒಂದು ವಿಡಿಯೋ ಅಂದ್ರೆ ಅದು ಒಂದು ಇನ್ನೊಂದು ಇನ್ಸಿಡೆಂಟ್ ಆಗಿರ್ತದೆ. ಅದು ಒಂದು ತಿಂಗಳ ಹಿಂದೆ, ಸುಮಾರು ಒಂದು ತಿಂಗಳ ಹಿಂದೆ ಆಗಿರ್ತದೆ. ಅದರಲ್ಲಿ ಏನಂದ್ರೆ ಇವನು ಪವನ್ ಏನಿರ್ತಾನೆ, ಇವನು ಒಬ್ಬ ನಾಗಾರ್ಜುನ ಅಂತ ಹೇಳಿ ಒಬ್ಬ ಹುಡುಗನಿಗೆ ಹೊಡೆದು ಮತ್ತೆ ಅವನ್ನ ಅರೆಬತ್ನೆ ಮಾಡಿ ಅಲ್ಲಿಂದ ಓಡಿಸುವಂತದ್ದು ಒಂದು ವಿಡಿಯೋ, ಅದು ಎಲ್ಲರಿಗೂ ಒಂದು ಲೀಕ್ ಆಗುತ್ತೆ. ಸೊ ಇದೆಲ್ಲ ನಿಮ್ಗೆಲ್ಲ ನೀವೆಲ್ಲ ನೋಡಿದ್ದೀರ ಅದು. ಸೊ ಅದು ಒಂದು ತಿಂಗಳ ಹಿಂದೆ ಆಗಿರ್ತಕ್ಕಂಥ ಅದು ಘಟನೆ. ಆ ಘಟನೆನೂ ಕೂಡ ಪೊಲೀಸ್ನವ್ರಿಗೆ ಯಾರು ತಿಳಿಸಿರೋದಿಲ್ಲ. ಅದರಲ್ಲಿ ವಿಕ್ಟಿಮ್ ಇದ್ದಾನೆ ನಾಗಾರ್ಜುನ ಅನ್ನೋನು, ಅವನು ಕೂಡ ಬಂದು ಕಂಪ್ಲೇಂಟ್ ಕೊಟ್ಟಿರಲ್ಲ. ಯಾಕಂದ್ರೆ ಅವನು ಅವ್ರದ್ದು ಫ್ಯಾಮಿಲಿ ಒಳ್ಳೆ ಫ್ಯಾಮಿಲಿ ಅಂತ ಅವನು ಹೇಳೋದು. ಸೊ ಹಾಗಾಗಿ ಇದ್ರ ಬಗ್ಗೆ ಯಾವುದು ಮುಂದೆ ಒರೆಸೋದು ಬೇಡ ಅಂತ ಹೇಳ್ಬಿಟ್ಟು ಅವನು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ. ಸೊ ಈ ಎರಡು ಇನ್ಸಿಡೆಂಟ್ ವಿಚಾರದಲ್ಲಿ ಪ್ಲಸ್ ಮತ್ತೆ ರಾಜಗೋಪಾಲ್ ನಗರದಲ್ಲಿ ಸಾಕಷ್ಟು ಕೇಸ್ಗಳು ಇವನ ಮೇಲಿದೆ. ಪ್ಲಸ್ ನಮ್ಮಲ್ಲಿ ಒಂದು ಕೇಸ್ ಇತ್ತು 2017 ಒಂದು ಕೇಸು. ಸೊ ಈ ಎಲ್ಲಾ ವಿಚಾರದಲ್ಲಿ ನಾವು